ಎಲ್ಲರಿಗೂ ಜೈ ಜಿನೇಂದ್ರ. ನಾನು ವಿನೀತಾ ಮಹಾವೀರ್ ಜಾಯಗೌಡ, ಬೆಂಗಳೂರಿನಿಂದ. ಜೈನ ಧರ್ಮದಲ್ಲಿ ಪ್ರಸ್ತುತ ಕಾಲದಲ್ಲಿ ಜೈನ ಧರ್ಮದ ಮಹತ್ವ, ಈ ವಿಷಯದ ಬಗ್ಗೆ ನಾನು 4 ಮಾತುಗಳನ್ನು ಹೇಳುತ್ತೇನೆ. ನಮ್ಮ ಶ್ರಮಣ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ಕಾಲ ಪರಿವರ್ತನೆಯಲ್ಲಿ ಅನೇಕ ಏರುಪೇರುಗಳಾಗುತ್ತಾ ಬಂದಿವೆ. ತೀರ್ಥಂಕರರು, ಪೂರ್ವಾಚಾರ್ಯರು ಅದನ್ನು ಪುನರುತ್ಥಾನಗೊಳಿಸಿದ್ದಾರೆ. ಈಗಿನ ಆಚಾರ್ಯರು, ತ್ಯಾಗಿಗಳು ಸಹ ಪುನರುತ್ಥಾನಗೊಳಿಸುತ್ತಲಿದ್ದಾರೆ. ಈ ಜೀವವು 4 ಗತಿಗಳ 84 ಯೋನಿಗಳಲ್ಲಿ ತಿರುಗಿ ತಿರುಗಿ ಬಂದಿದೆ. ಸಮೀಚೀನ ಜ್ಞಾನದ ಅಭಾವದಿಂದ, ಪುರುಷಾರ್ಥದ ಅಭಾವದಿಂದ ಈ ಜೀವಕ್ಕೆ ಸಂಸಾರದಿಂದ ಮುಕ್ತಿ ಸಿಕ್ಕಿಲ್ಲ. ಸಂಸಾರದಿಂದ ಮುಕ್ತಿ ಸಿಗಬೇಕಾದರೆ ಸಮೀಚೀನ ಜ್ಞಾನದ ಅವಶ್ಯಕತೆ ಇದೆ. ನಾನಶ್ಯ ನರಸ್ಯ ಸಾರಂ ನಹಿ ಜ್ಞಾನೇನ ವಿದ್ಯತೆ, ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮಿಹ ವಿದ್ಯತೆ ಎಂದು ಹೇಳಲಾಗಿದೆ. ನಾವು ನಮ್ಮ ಧರ್ಮದಲ್ಲಿ ಹೇಳಿದ ಮೂಲ ತತ್ವಗಳಾದ ನೀರನ್ನು ಸೋಸಿಕೊಡುವುದು, ರಾತ್ರಿ ಭೋಜನ ತ್ಯಾಗ ಮಾಡುವುದು, ಅದಲ್ಲದೆ ಪಂಚಮಹಾವ್ರತಗಳನ್ನು ಪಾಲಿಸುವುದು, ಇವನ್ನಾದರೂ ನಾವು ಮಾಡುತ್ತಾ ಬಂದರೆ ನಮಗೆ ಪುಣ್ಯವೂ ಪ್ರಾಪ್ತವಾಗುತ್ತದೆ, ಜ್ಞಾನವೂ ಪ್ರಾಪ್ತವಾಗುತ್ತದೆ, ಸಮೀಚೀನ ಜ್ಞಾನವೂ ಪ್ರಾಪ್ತವಾಗುತ್ತದೆ. ದಶಲಾಕ್ಷಣಿಕ ಧರ್ಮ, ಷೋಡಶ ಕಾರಣ ಪರ್ವ, ಅಷ್ಟಾನಿಕ ಪರ್ವ ಅಲ್ಲದೆ ಅನೇಕ ಪರ್ವಗಳಲ್ಲಿ ನಾವು ವ್ರತ ಉಪವಾಸಗಳನ್ನು ಮಾಡಿ, ಸ್ವಾಧ್ಯಾಯ ಮಾಡಿ ಧರ್ಮವನ್ನು ಮಾಡುತ್ತಾ ಹೋಗಬೇಕು. ಇದರಿಂದ ಸ್ವಾಧ್ಯಾಯದಿಂದ ಸಮೀಚೀನ ಜ್ಞಾನವು ಸಿಗುತ್ತದೆ. ಪ್ರವಚನವನ್ನು ಕೇಳುವುದರಿಂದಲೂ ನಮ್ಮ ಮನ ಪರಿವರ್ತನೆ ಆಗುತ್ತದೆ. ಆದರೆ ಈಗಿನ ಕಾಲದಲ್ಲಿ ರಾತ್ರಿ ಭೋಜನ ತ್ಯಾಗ ಮಾಡುವುದು ತುಂಬ ಕಠಿಣವಾಗಿದೆ. ಸೈಂಟಿಸ್ಟರು, ಅನೇಕ ವಿಜ್ಞಾನಿಗಳು ಸಹ ಹೇಳುತ್ತಲಿದ್ದಾರೆ, ರಾತ್ರಿ ಭೋಜನ ತ್ಯಾಗ ಮಾಡಿದರೆ ನಮ್ಮ ಜಠರದ ಕ್ರಿಯೆಯು ಸರಿಯಾಗಿ ಆಗುತ್ತದೆ, ರೋಗ ರುಜಿನಗಳು ಬರುವುದಿಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಆಹಾರ ಪದಾರ್ಥಗಳ ಮೇಲೆ, ದವಸ ಧಾನ್ಯಗಳ ಮೇಲೆ, ಹಣ್ಣು ತರಕಾರಿಗಳ ಮೇಲೆ ಔಷಧವನ್ನು ಸಿಂಪಡಿಸುತ್ತಾರೆ. ಕ್ರಿಮಿಕೀಟಗಳನ್ನು ಸಿಂಪಡಿಸಿದ ಆಹಾರ ಪದಾರ್ಥಗಳನ್ನು, ಹಣ್ಣು ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ನಾವು ತಿಂದು ನಮ್ಮ ಶರೀರದ, ನಮ್ಮ ಪ್ರಕೃತಿಯನ್ನು ನಾವು ಕೆಡಿಸಿಕೊಳ್ಳುತ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಧರ್ಮದಲ್ಲಿ ಹೇಳಿದಂತೆ ಸೋಸಿ ಶುದ್ಧೀಕರಿಸಿ ಮನೆಯಲ್ಲಿಯೇ ಮಾಡಿದ ಸಾತ್ವಿಕ ಆಹಾರವನ್ನು ಸ್ವೀಕರಿಸಿ ಎಷ್ಟು ಸಾಧ್ಯವೋ ಅಷ್ಟು ಸೂರ್ಯಾಸ್ತದ ಮೊದಲು ಊಟವನ್ನು ಮಾಡಿ, ದಿನಾಲೂ ದೇವದರ್ಶನ ಮುಂತಾದ ಕ್ರಿಯೆಗಳನ್ನು ಮಾಡಿ, ಪಂಚತತ್ವಗಳನ್ನು ಪಾಲಿಸಿ, ದಶಧರ್ಮಗಳನ್ನು ಪಾಲಿಸಿ, 10-12 ಅನುಪೇಕ್ಷೆಗಳಂತೆ ನಡೆದು ನಮ್ಮ ಜೀವನವನ್ನು ನಾವು ಸಾರ್ಥಕಗೊಳಿಸಿದರೆ ಆತ್ಮಕಲ್ಯಾಣವಾಗುತ್ತದೆ. ಅದರಂತೆ ಈ ಜೀವವು ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ.